ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ನಾನು ತಿಳಿಸ್ಕೊಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಈ ಮುಂಗಾರು ಹಂಗಾಮಿನ ಬಿತ್ತನೆಯ ಬೀಜ ಆದಂತ ಹೈಬ್ರಿಡ್ ಮೆಕ್ಕೆಜೋಳವನ್ನ, ಅಂದ್ರೆ ನೀವು ಮುಸ್ಕಿನ ಜೋಳ ಅಂತ ನೀವೇನ್ ಹೇಳ್ತಿರಲ್ಲ, ಅದನ್ನ ನೀವು ಬಿತ್ತನೆಯ ಮಾಡಿಂದ ಬರ್ತಕ್ಕಂತ ಅದರಲ್ಲಿನ ಲದ್ದಿ ಹುಳುವಿನ ಕಾಟದ ಬಗ್ಗೆ. ಏನಪ್ಪಾ ಲದ್ದಿ ಹುಳದ ಕಾಟ ಅಂತಂದ್ರ, ಈಗ ಸಾಕಷ್ಟು ಜನ ಈ ಗೋವಿನಜೋಳವನ್ನ ತಾವೆಲ್ಲ ಬಿತ್ತಿರ್ತೀರಿ. ಬಿತ್ತಂತ ಸಮಯದೊಳಗ ಈ ಒಂದು ಲದ್ದಿ ಹುಳ ಅಂತಕ್ಕಂಥದ್ದು ಬಹಳ ಕಾಳತ್ತ. ಆ ಲದ್ದಿ ಹುಳನ ನಾವು ಯಾವ ರೀತಿಯಾಗಿ ಹತೋಟಿನ ತಗೋಕೋಬೇಕು ಮತ್ತು ಯಾವ ಕ್ರಮಗಳಲ್ಲಿ ಅದಕ್ಕೆ ಔಷಧಿಗಳನ್ನ ಸಿಂಪಡಣೆ ಮಾಡ್ಬೇಕಂತ ನಾನು ಈ ಒಂದು ವಿಡಿಯೋ ಮುಖಾಂತರ ತಮಗೆಲ್ಲ ಹೇಳ್ತೀನಿ. ಈ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ಅನೇಕ ರೀತಿಯ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಆ ಒಂದು ವಿಡಿಯೋನ ನಾವು ರೈತ ಬಾಂಧವರೇ. ಮೊದಲನೇದಾಗಿ ನಾವು ತಿಳಿದುಕೊಳ್ಳೋದು ಏನಪ್ಪಾ ಅಂತಂದ್ರೆ, ಲದ್ದಿ ಹುಳು. ಲದ್ದಿ ಹುಳು ಅಂದ್ರೆ ಏನು, ಅದು ಯಾವ ರೀತಿಯಿಂದ ನಮಗೆ ಹಾನಿ ಮಾಡುತ್ತ ಮತ್ತು ಅದನ್ನ ಯಾವ ರೀತಿಯಾಗಿ ನಾವು ಹತೋಟಿನ ತೆಗೆದುಕೊಳ್ಬೇಕು, ಈ ಒಂದು 3 ಕ್ರಮಗಳ ಬಗ್ಗೆ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರೀತಿಯ ರೈತ ಬಾಂಧವರೇ, ಮೊದಲನೇದಾಗಿ ಲದ್ದಿ ಹುಳು. ಲದ್ದಿ ಹುಳು ಅಂತಂದ್ರೆ ನೀವು ಆಡು ಭಾಷೆ ಒಳಗ ಕೀಡಿ ಅಂತೀರಿ, ಇದನ್ನ ಇಂಗ್ಲಿಷ್ ಒಳಗ ಫಾಲ್ ಆರ್ಮಿ ವರ್ಮ್ ಅಂತಾರ. ಸೊ ಈ ಒಂದು ಹುಳು ನಿಮ್ಮ ಮೆಕ್ಕೆಜೋಳದೊಳಗ ಯಾವ ಸಮಯದೊಳಗ ಬೀಳುತ್ತಪ್ಪ ಅಂತಂದ್ರ, ಬಿತ್ತನೆಯ ಮಾಡಿ 20 ಅಥವಾ 25 15 ದಿವಸಕ್ಕೂ ಬೀಳುತ್ತ. ಆಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ, ಇದನ್ನ ಈ ಹುಳು ಬಿದ್ದ ತಕ್ಷಣನ ಹತೋಟಿ ತಗೋಬೇಕಂತ ನಾವು ಕ್ರಮಗಳನ್ನ ನಾವು ಮಾಡ್ಬೇಕು. ಏನಪ್ಪಾ ಅಂತ ಕ್ರಮಗಳಂತಂದ್ರ, ಇದಕ್ಕೆ ನೀವು ಔಷಧಿಗಳನ್ನ ಸಿಂಪಡಣೆ ಮಾಡ್ಬೇಕು. ಇದಕ್ಕೆ ಎಮೆಮಿಕ್ಟಿನ್ ಬೆಂಜಾಯಿಟ್ ಹೊಡಿಬಹುದು, ಆಮೇಲೆ ಲೆನ್ಸರ್ ಗೋಲ್ಡ್ ಅಂತ ಸಿಗುತ್ತ, ಶಾಗಿ ಪುಡಿ ಸಿಗುತ್ತ. ಆಮೇಲೆ ಅದು ಬಿಟ್ರೆ ನೀವು ಫಲ್ಟೇರಾ ಅಂತ ಹೇಳ್ತೀರಿ. ಆ ಫಲ್ಟೇರಾ ಅಂದ್ರೆ ನಮ್ಮಲ್ಲಿ ರೆಪಿಜೋನ್ ಅಂತ ಇರುತ್ತೆ. ಈ ಒಂದು ಅಗ್ರೋಸ್ಟಾರ್ ಕಂಪನಿ ರೆಪಿಜೋನ್, ನೀವು ಇದನ್ನ ಎಕರೆಗೆ 1 ಪಾಕೆಟ್ ಹೋಗುತ್ತೆ. ಈ ಒಂದು ಎಕರೆಗೆ 1 ಪಾಕೆಟ್ ನ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಉಸಿಗಿನೊಳಗಾದ್ರೂ ಮಿಕ್ಸ್ ಮಾಡಿ ಬಿತ್ತಬಹುದು. ಇಲ್ಲಪ್ಪ ನಾವು ಜಸ್ಟ್ ಅದನ್ನಷ್ಟೇ ನಾವು ಕೈಲಿ ಹಾಕ್ತೀನಿ ಅಂದ್ರೂ ಕೂಡ ಹಾಕ್ಬಹುದು. 2 ಬಟ್ಟಿಂದ ಹಾಕ್ಬಹುದು ಇದನ್ನ ಅಷ್ಟೇ. ಆಮೇಲೆ ಇದು ಯಾವ ತರ ನಮಗ ಸಹಾಯ ಮಾಡತ್ತಪ್ಪ ಅಂತಂದ್ರ, ಈ ಒಂದು ಲದ್ದಿ ಹುಳು ಬೀಳುವುದರಿಂದ ಬೆಳೆಗೆ ತುಂಬಾ ಹಾನಿ ಆಗುತ್ತೆ. ಏನ್ ಹಾನಿ? ಒಂದು ಲದ್ದಿ ಹುಳ ಬಿತ್ತಪ್ಪ ಅಂತಂದ್ರ ಅದು ರೂಟ್ ಡೆವಲಪ್ಮೆಂಟ್ ಮಾಡಕ್ ನಮಗದು ಬಿಡೋದಿಲ್ಲ. ಅದು ಎಲೆಗಳನ್ನ ಕಾಂಡಗಳನ್ನ ಕೊರಿತೈತಿ, ಎಲೆಗಳನ್ನ ಕೊರಿಯುತ್ತ, ಮತ್ತ ಮುಂದೆ ತೆನಿ ಬಿಟ್ರ ತೆನಿನೂ ತಿನ್ನುತ್ತದ. ಈ ಒಂದು ತೆನಿ ತಿಂತಪ್ಪ ಅಂತಂದ್ರ ನಿಮ್ಗೆ ಇಳುವರಿ ಬರೋದಿಲ್ಲ. ಆಮೇಲೆ ಇದೇನಾಗತ್ತಪ್ಪ ಅಂತಂದ್ರ, ನಾವು ಇಮಿಡಿಯೇಟ್ ಆಗಿ ಕಂಟ್ರೋಲ್ ಮಾಡ್ಲಿಕ್ಕಪ್ಪ ಅಂತಂದ್ರ ಇದನ್ನ ಮೊಟ್ಟೆಗಳನ್ನ ಇಟ್ಕೊಂತ ಹೋಗುತ್ತ. ಈ ಮೊಟ್ಟೆಗಳನ್ನ ಇಟ್ಟ ಮೇಲೆ ಅದು ಮೊಟ್ಟೆ ಹೋಗಿ ಮರಿ ಆಗುತ್ತ, ಒಟ್ಟು ಅದು ಅಲ್ಲೇ ಬೆಳೆದ ಬಿಡುತ್ತದ. ಇವಂತ ಸಂದರ್ಭದೊಳಗ ಅದು ರೂಟ್ ಡೆವಲಪ್ಮೆಂಟ್ ಆಗಕ್ ಬಿಡೋದಿಲ್ಲ. ಆಮೇಲೆ ನೀವು ಆಡ್ ಭಾಷೆ ಒಳಗೆ ಹೇಳ್ತಕ್ಕಂಥ ವಡಿ ಅಂತಿರಲ್ಲ, ಆ ವಡಿ ಅದಕ್ಕ ಒಡ್ಯಾಕ್ ಚಾನ್ಸಸ್ ಆಗೋದಿಲ್ಲ. ಅವಾಗ ನೀವೇನ್ ಮಾಡ್ಬಿಡ್ತೀರಿ, ಕಂಡಪಟ್ಟಿ ಖರ್ಚು ಮಾಡಿ ಎಲ್ಲ ನೀವು ಅದಕ್ಕೆ ಏನೇನ್ ಮಾಡ್ಬೇಕು ಏನೇನಿಲ್ಲ ಎಲ್ಲ ಮಾಡಿರ್ತೀರಿ. ಆಮೇಲೆ ಫೈನಲ್ ಸ್ಟೇಜ್ಗೆ ಲಾಸ್ನೇ ಬರ್ತೀರಿ. ಈ ತರ ನೀವು ಲಾಸ್ ಆಗ್ಬಾರ್ದಪ್ಪ ಅಂತಂದ್ರೆ, ಇಮಿಡಿಯೇಟ್ ಆಗಿ ನೀವು ಈ ಒಂದು ಲದ್ದಿ ಹುಳನ ಹತೋಟಿಗೆ ದಯವಿಟ್ಟು ತೆಗೆದುಕೊಳ್ಳಿ. ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಗೊಬ್ಬರದ ಅಂಗಡಿಗಳಿಗೆ ಆಗಿರ್ಬೋದು, ಇಲ್ಲ ನಿಮ್ಗೆ ನಮ್ ಕಡೆ ಆದ್ರೂ ಸಿಗುತ್ತೆ. ನೀವು ನಮ್ಮ ಚಾನಲ್ ಮೇಲೆ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಮ್ಮ ಅಡ್ರೆಸ್, ಮೊಬೈಲ್ ನಂಬರು ಮತ್ತು ನಿಮ್ಗೆ ಮಾಹಿತಿಗಳನ್ನ ನಾವು ಕೊಡ್ತಿರ್ತೀವಿ. ನೀವು ಇದೇ ರೀತಿ ನೀವು ಅದನ್ನ ಹತೋಟಿಗೆ ತಗೊಳ್ಳಿ ಅಂತ ಹೇಳ್ತಾ ನಾವೊಂದು ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ದಯವಿಟ್ಟು ನಮ್ಮ ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ ಚಾನಲ್ನ ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಅಂತ ಟೈಪ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಇತರರಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.